ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಉಡುಪಿ ಜಿಲ್ಲೆ ಮತ್ತು ಬಾಲಕರ ಒಕ್ಕೂಟ ಉಡುಪಿ ಸಂಯುಕ್ತಾಶ್ರಯದಲ್ಲಿ ಇವತ್ತು ಈ ಲೈಂಗಿಕ ಸೌಖ್ಯತೆ ಕಿರುಕುಳ ಇನ್ನಷ್ಟು ಜಾಸ್ತಿ ಆಗುವ ಸಂಭವ ಜಾಸ್ತಿ ಇದೆ. ಅದಕ್ಕಾಗಿ ಎಲ್ಲ ಸಮಾಜದ ಎಲ್ಲರೂ ಕೂಡ ಇದನ್ನು ಗಮನಿಸುವಂಥದ್ದು, ಎಲ್ಲೆಲ್ಲಿ ವಿಕಲಚೇತನರು ವಾಸಿಸ್ತಾರೆ ಅವರೆಲ್ಲ ಗಮನಿಸುವಂಥದ್ದು ಮತ್ತೆ ಅದನ್ನು ಬಹಳ ಅಗತ್ಯ ಇದೆ. ಇವತ್ತು ನಮ್ಮ ಜಿಲ್ಲೆಯ ಮಟ್ಟಿಗೆ 11 ಈ ರೀತಿಯ ಒಂದು ಒಳ್ಳೆಯ ಸ್ವಯಂ ಸೇವಾ ಸಂಸ್ಥೆಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಕೆಲಸ ಮಾಡ್ತಾ ಇದೆ. ನಮ್ಗೆ ಕಾಣ್ತದೆ ಇಷ್ಟು ಒಳ್ಳೆಯ ಸ್ವಯಂ ಸೇವಕ ಸಂಘಗಳು ನಮಗೆ ಬೇರೆ ಕಡೆ ಇದೆ ಅನ್ನುವಂಥ ಗೊತ್ತಾಗ್ತದೆ. ಯಾಕಂದ್ರೆ ನಾನು 3-4 ಕಡೆಗೆ ಹೋಗಿದ್ದೆ, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅದನ್ನು ಒಂದು ಜನರಿಗೆ ಕೊಡಲಿಕ್ಕೆ ಬೇರೆ ಬೇರೆ ರೂಪದಲ್ಲಿ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ ಆಜ್ಞೆ ಮಾಡಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಅವರ ನಿಧಿಯಿಂದ 3% ವಿನಿಯೋಗ ಮಾಡ್ತದೆ. ಆದರೆ ಒಂದು ಗೊಂದಲ ಇದೆ, ಅವರಷ್ಟೇ ಖರ್ಚು ಮಾಡೋದಕ್ಕೆ ಎಲ್ಲಾದರೂ ಒಂದು ಸಾಮೂಹಿಕವಾಗಿ ಅದನ್ನು ಮಾಡಿದಾಗ ಹೆಚ್ಚು ಪ್ರಯೋಜನ ಆಗುವುದು ಕಾಣ್ತದೆ. ಅದನ್ನು ಕೂಡ ಎಲ್ಲ ಪಂಚಾಯತ್ಗಳು ಕೂಡ ಕಡ್ಡಾಯವಾಗಿ ಕೊಡುವಂತಹ ಕೆಲಸ ಮಾಡಬೇಕು. ಎಲ್ಲಿಯಾದರೂ ಆ ದೃಷ್ಟಿಯಲ್ಲಿ ಕೂಡ ಪ್ರಯತ್ನ ಮಾಡುವಂಥದ್ದು ಅಗತ್ಯ ಇದೆ. ಇವತ್ತು ಬಹಳ ಬೇರೆಲ್ಲ ಯೋಜನೆಗಳು ಸರ್ಕಾರ ದುಡ್ಡು ಕೊಟ್ಟು ನಡೀತದೆ, ಆದರೆ ಇದಕ್ಕೆ ಕೇವಲ ದುಡ್ಡಿನಿಂದ ಆಗುವುದಿಲ್ಲ. ಎಲ್ಲ ಮಾನವೀಯತೆ ಗುಣಗಳಿದ್ದಾಗ ಮಾತ್ರ ಇದನ್ನು ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡಲಾಗ್ತದೆ. ಆ ದಿಸೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಬಗ್ಗೆ ಕೆಲಸ ಆಗ್ತಾ ಇದೆ. ಎಂ.ಕಾಮ್ ಅನ್ನ ಪದವಿಯನ್ನು ಪಡೆದು ಈಗ ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗೌರವ ನಾವು ಗುರುತಿಸಿ ಸನ್ಮಾನಿಸಲು ಹೆಮ್ಮೆ ಪಡ್ತೇವೆ. ಹಾಗೆ ತಂಡವನ್ನು ರಚಿಸಿ ಬಹಳ